ನನ್ನನ್ನು ಅಂತ ಸಿಂಹದ ಬಾಯಿಗೆ ತಪ್ಪಿಸಿದ ದೇವರು, ಅಂತ ಕರಡಿಯ ಉಗುರುಗಳಿಗೆ ನನ್ನನ್ನು ತಪ್ಪಿಸಿದ ದೇವರು, ಈ ಗೋಲ್ಯಾತನಿನಲ್ಲೂ ನನ್ನನ್ನು ತಪ್ಪಿಸಲು ಆತನು ಶಕ್ತನಾಗಿದ್ದಾನೆ. ದೇವರು ನಿಮಗೆ ಕಳೆದ ದಿವಸದಲ್ಲಿ ಮಾಡಿದ ಉಪಕಾರವನ್ನು ನೀವು ಮರೆತರೆ, ನಿಮಗೆ ವಿರುದ್ಧವಾಗಿ ಗರ್ಜಿಸುವ ಸಿಂಹದೋಪಾದ್ಯದಲ್ಲಿ ಗರ್ಜಿಸುವ ವೈರಿಗೆ, ಶತ್ರುವಿಗೆ, ಗೋಲ್ಯಾತನಿಗೆ ನೀವು ಎದುರುತ್ತೀರಾ? ದೇವರು ಕಳೆದ ದಿವಸದಲ್ಲಿ ಮಾಡಿದ ಉಪಕಾರವನ್ನು ನೀವೇನಾದ್ರೂ ನೆನಪು ಮಾಡಿಕೊಂಡರೆ, ಆ ಗೋಲ್ಯಾತನಿಗೆ ವಿರುದ್ಧವಾಗಿ ಹೋಗಿ ಜಯವನ್ನು ಕಾಣುವಾಗೆ ದೇವರು ದೊಡ್ಡ ಕಾರ್ಯಗಳನ್ನು ನಡೆಸುವಾತನಾಗಿದ್ದಾನೆ. ಯಪ್ಪ, ಕಳೆದ ವರ್ಷ ನನಗೆ ಅಷ್ಟು ದೊಡ್ಡ ತಲೆನೋವು ಬಂತು, ಅಷ್ಟು ದೊಡ್ಡ ಹೊಟ್ಟೆ ನೋವು ಬಂತು, ಅಷ್ಟು ದೊಡ್ಡ ಆಕ್ಸಿಡೆಂಟ್ ಬಂತು, ಅಷ್ಟು ದೊಡ್ಡ ಬಲಹೀನತೆ ಬಂತು, ಅದರಿಂದ ದೇವರು ನನ್ನನ್ನು ತಪ್ಪಿಸಿದಾರಂದ್ರೆ ಇದರಿಂದಲೂ ನನ್ನನ್ನು ತಪ್ಪಿಸಲು ಆತನು ಶಕ್ತನಾಗಿದ್ದಾನೆ. ಆಮೇಲೆ ಈ ಬಲಹೀನತೆಗಳು ನನ್ನನ್ನು ಜಯಿಸಲು ದೇವರು ಒಪ್ಪಿಸಿಕೊಡುವುದಿಲ್ಲ. ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ನೀವು ಆರಾಧಿಸುತ್ತಿರುವ ಆತನು ನಿನ್ನೆ ಇಂದು ಸದಾ ಕಾಲ ಇರುವ ಆತನು ಮಾಡಿದ ಉಪಕಾರವನ್ನ ನೀವು ನೆನೆಸಿ ನೋಡಿರಿ. ಈ ವರ್ಷದಲ್ಲಿ ಜಯಿಸುವ ಕೃಪೆಯನ್ನು, ಈ ವರ್ಷದಲ್ಲಿ ಜಯಿಸುವ ಬಲವನ್ನು ದೇವರು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಆರೋಗ್ಯದಲ್ಲಿ ಕೊಡುವ ದೇವರಾಗಿದ್ದಾನೆ.